ಬಿಗ್ ಬಾಸಿನ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗ್ತಾ ಇರೋದು ಇವ್ರಿಗೆ ನೋಡಿ. ಕನ್ನಡ ಸೀಸನ್ 11 ಅಲ್ಲಿ ಬರೀ 3 ಜನಕ್ಕೆ ಸಿಕ್ಕಿರೋದು ನಮಗೆಲ್ಲ ತಿಳಿದೇ ಇದೆ. ಬಟ್ ಈ ವಾರ ಖಂಡಿತವಾಗಿ ಈ ಕಿಚ್ಚನ ಚಪ್ಪಾಳೆ ಭವ್ಯ ಗೌಡ ಅವ್ರಿಗೆ ಸಲ್ಲಬೇಕು ಅಂತ ನನಗನ್ಸುತ್ತೆ. ಸೀಸನ್ 11 ಅಲ್ಲಿ ನಾವು ಸಾಕಷ್ಟು ಏರಿಳಿತಗಳನ್ನ ನೋಡಿದ್ದೀವಿ, ಸಾಕಷ್ಟು ಜನದ ಪಾಸಿಟಿವ್ಸ್ನ ನೋಡಿದ್ದೀವಿ, ನೆಗೆಟಿವ್ಸ್ನ ನೋಡಿದ್ದೀವಿ, ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಸ್ನ ಉಳಿಸ್ಕೋತಾ ಕೂಡ ಬಂದಿದ್ದೀವಿ. ಆ್ಯಂಡ್ ಯಾಕೋ ಗೊತ್ತಿಲ್ಲ, ಈ ವಾರ ನನಗೆ ಅನ್ನಿಸ್ತಾ ಇದೆ ಕಿಚ್ಚನ ಚಪ್ಪಾಳೆ ಭವ್ಯ ಗೌಡ ನಮ್ಮ ತಂಗಿ ಜಿಂಕೆಗೆ ಹೋಗ್ಬೇಕು ಅಂತ. ಯಾಕೆ ಅಂತ ಕೇಳ್ತೀರಾ? ಲಾಸ್ಟ್ ವೀಕ್ ತಾನೇ ಸುದೀಪ್ ಅವ್ರು ಹೇಳಿದರು, ನೀವು ಯಾರ್ದೋ ನೆರಳಲ್ಲಿ ಆಟ ಆಡ್ತಿದ್ದೀರಾ ಭವ್ಯ, ಅದರಿಂದ ಹೊರಗೆ ಬನ್ನಿ ಅಂತ. ಆ ಒಂದು ಮಾತನ್ನು ತುಂಬ ಸೀರಿಯಸ್ ಆಗಿ ತಗೊಂಡಂಥ ಭವ್ಯ ಅವರು ತ್ರಿವಿಕ್ರಮ್ ಅವ್ರ ಜೊತೆ ಮಾತಾಡಿ ಐ ವಿಲ್ ಶ್ಯೂರ್ಲಿ ಮೇಂಟೈನ್ ದಟ್ ಗ್ಯಾಪ್, ಆ ನೆರಳಲ್ಲಿ ಇದ್ದೀನಿ, ನೆರಳಲ್ಲಿ ಆಟ ಆಡ್ತಿದ್ದೀನಿ ಅನ್ನೋ ಒಂದು ಇಮೇಜ್ ಏನು ಕ್ರಿಯೇಟ್ ಆಗಿದೆ ಹೊರಗಡೆ, ಅದನ್ನು ನಾನು ಸರಿಪಡಿಸ್ಕೊತೀನಿ ಅಂತ ಈ ವಾರ ಕಂಪ್ಲೀಟಾಗಿ ಅವರು ಇಂಡಿವಿಜುವಲ್ ಆಗಿ ಟಾಸ್ಕನ್ನು ಮಾಡಿದ್ದಾರೆ, ಇಂಡಿವಿಜುವಲ್ ಆಗಿ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಮನೆ ಮಂದಿ ಎಲ್ಲರ ಜೊತೆನೂ ಸಖತ್ತಾಗಿ ಬೆರ್ತಿದ್ದಾರೆ, ನಮಗೆ ಎಂಟರ್ಟೈನ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ಭವ್ಯ ಗೌಡ ಟಾಸ್ಕ್ ಅಂತ ಬಂದರೆ ಆ ಮನೇಲಿ ಇರುವ ಯಾವುದೇ ಒಂದು ಗಂಡು ಮಗುವಿನ ಸಮನಾಗಿ ನಿಲ್ತಾರೆ, ಪಾಸಿಟಿವ್ ಆಗಿದ್ದಾರೆ ಆ್ಯಂಡ್ ವೆರಿ ಅ ಸ್ಟ್ರಾಂಗ್ ಪರ್ಸನ್ ಇನ್ ದ ಹೌಸ್ ಅಂತಲೇ ಹೇಳ್ಬೋದು. ಯಾವುದೇ ಟಾಸ್ಕ್ ಬಂದರೂ ಇದುವರೆಗೂ ಅವ್ರು ಸೋತಿದ್ದು ಮಾತೇ ಇಲ್ಲ, ಎಲ್ಲ ಟಾಸ್ಕನ್ನು ಗೆದ್ಕೊಂಡೇ ಬಂದಿದ್ದಾರೆ. ಅದೇ ಥರ ಈ ವಾರ ನಮಗೆ 3 ಟಾಸ್ಕ್ಗಳನ್ನ ನೋಡೋಕ್ಕೆ ಸಿಕ್ತು. 3 ಟಾಸ್ಕ್ಗಳಲ್ಲೂ ಭವ್ಯ ತುಂಬ ಅದ್ಭುತವಾಗಿ ಆಟವನ್ನು ಆಡಿದ್ದಾರೆ. ಅವರು 100% ಅವರು ಕೊಟ್ಟಿದ್ದಾರೆ. ಈ 100% ಅವ್ರು ಏನು ಆಟದಲ್ಲಿ ತೋರಿಸಿದಾರೋ ಅದರ ಫಲವಾಗಿ ಅವರು ಹನುಮಂತ ಅವರು ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಓಟದಲ್ಲಿ ಅವರ ಹೆಸರನ್ನು ತಗೊತಾರೆ. ಆಲ್ರೆಡಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನನ್ನ ಹೆಸರು ಇದೆ, ಆಡದೇ ಇದ್ರೂ ಪರವಾಗಿಲ್ಲ ಅಂತ ಭವ್ಯ ಕೂತಿರಲಿಲ್ಲ. ಪ್ರತಿಯೊಂದು ಟಾಸ್ಕಲ್ಲೂ ಅವರ ಇನ್ವಾಲ್ವ್ಮೆಂಟ್ ಇತ್ತು, ಪ್ರತಿಯೊಂದು ಟಾಸ್ಕನ್ನು ಕೂಡ ಅವರು ತುಂಬ ಅದ್ಭುತವಾಗಿ ಆಟ ಆಡಿದ್ದಾರೆ. ಜೊತೆಗೆ 3ನೇ ಟಾಸ್ಕ್ ನಾವೆಲ್ಲ ನೋಡಿದ್ವಿ, ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಭವ್ಯ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಐಶ್ವರ್ಯ ಆ್ಯಂಡ್ ಗೌತಮಿ ಆ ಸೆಕೆಂಡ್ ಚೆಂಡನ್ನು ಉಳಿಸೋ ಆಟದಲ್ಲಿ. ಆ ಟೈಮಲ್ಲಿ ಪ್ರತಿಯೊಬ್ಬರೂ ಐಶ್ವರ್ಯನ ಮೇಲೆ ಪ್ರೆಷರ್ ಆಗ್ತಿದ್ರು ತಂಡದವರು, ಆಡು ಹಿಂಗಾಡು ಹಂಗಾಡು, ಎಡಕ್ಕೋಗು ಬಲಕ್ಕೋಗು ಅಂತ. ಬಟ್ ಭವ್ಯ ಸ್ಟುಡ್ ಬೈ ಐಶ್ವರ್ಯ. ಅವಳನ್ನ ಕನ್ಫ್ಯೂಸ್ ಮಾಡಬೇಡಿ, ಅವಳ ಮೇಲೆ ಪ್ರೆಷರೈಸ್ ಮಾಡಬೇಡಿ, ಅವಳನ್ನ ಅವಳನ್ನ ಬಿಡಿ, ಅವಳು ಆಡ್ತಾಳೆ ಅಂತ ಹೇಳಿದ್ದು ಭವ್ಯ. ಈ ಒಂದು ಮಾತಿಂದ ಅವಳಿಗೆಲ್ಲೋ ಒಂದು ಪಾಸಿಟಿವ್ ಬೂಸ್ಟಪ್ ಕೂಡ ಸಿಗುತ್ತೆ ಐಶ್ವರ್ಯಗೆ ಟು ಪ್ಲೇ ವೆಲ್. ಅದ ನಂತರ ಬಿಗ್ ಬಾಸೇ ಹೇಳ್ತಾರೆ, ಈ ಆಟವನ್ನು ಮತ್ತು ನೀವು ತಂಡದ ಆಟಗಾರರನ್ನು ಬದಲಾಯಿಸ್ಕೋಬೋದು ಅಂತ. ಅದೇ ಸೆಕೆಂಡ್ ಸ್ಲೈಡ್ನ ಆಡಲಿಕ್ಕೆ ಅಂತ ಭವ್ಯ ಅವ್ರು ಬರ್ತಾರೆ, ಬಂದು ತುಂಬ ಈಸಿಯಾಗಿ ಆಟವನ್ನು ಮುಗಿಸ್ಕೊಡ್ತಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಪಾಸಿಟಿವ್ ಆಗಿ, ಎಷ್ಟು ಸ್ಟ್ರಾಂಗ್ ಆಗಿ, ತಾಳ್ಮೆಯಿಂದ, ಕಾನ್ಸಂಟ್ರೇಷನ್ ಪ್ರತಿಯೊಂದು ಒಂದು ಹೆಣ್ಣಿನಲ್ಲಿ ಇದೆ. ಆ್ಯಂಡ್ ಶಿ ಡಿಸರ್ವ್ಡ್ ಟು ಪ್ಲೇ ಆ್ಯಂಡ್ ಶಿ ಡಿಸರ್ವ್ಡ್ ಟು ಗೆಟ್ ದ ಕಿಚ್ಚನ ಚಪ್ಪಾಳೆ ಅಂತ ನನಗನ್ಸುತ್ತೆ. ಅಷ್ಟೇ ಅಲ್ಲ, ಐಶ್ವರ್ಯ ಅವರು ಈ ಹಿಂದಿನ ಆಟದಲ್ಲಿ ಹನುಮಂತ ಅವರು ಅವ್ರ ಹೆಸರನ್ನ ತಗೊಂಡಿಲ್ಲ ಅಂತ ತುಂಬ ಬೇಜಾರಾಗ್ತಾರೆ. ಆ ಬೇಜಾರಾದ ಕಾರಣ ಸ್ವಲ್ಪ ಅಳ್ತಾರೆ ಕೂಡ. ಆವಾಗ ಭವ್ಯ ಅವ್ರು ಹೇಳ್ತಾರೆ, ನೆಕ್ಸ್ಟ್ ಆಟ ನಾವೆಲ್ಲರೂ ಸೇರಿ ಗೆಲ್ಲೋಣ, ನಾವೆಲ್ಲರೂ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗೋಣ ಅಂತ. ಸೊ ಟೀಮ್ ಸ್ಪಿರಿಟ್ ಅಂದರೆ ಇದೆ ಅಲ್ವಾ, ನಾನು ಮಾತ್ರ ಚೆನ್ನಾಗಿರೋದಲ್ಲ ಲೀಡರ್ ಅಂದರೆ, ಇಡೀ ಟೀಮನ್ನು ಜೊತೆಗೆ ತೊಗೊಂಡು ಹೋಗೋನು ಲೀಡರ್ ಅಂತ ಹೇಳ್ತೀನಿ. ಆ್ಯಂಡ್ ಭವ್ಯ ಆಸ್ ಪ್ರೂವನ್ ಟು ಬಿ ಅ ಲೀಡರ್. ಅವ್ರು ಯಾವಾಗಲೂ ಒಂದು ಲೀಡರನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಅ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇನ್ ದ ಬಿಗ್ ಬಾಸ್ ಸೀಸನ್ 11 ಅಂತಲೇ ನಾನು ಹೇಳ್ತೀನಿ. ತ್ರಿವಿಕ್ರಮ್, ಮಂಜು ನಂತರ ಯಾವ್ದಾರ ಒಂದು ಹೆಸರು ಫಿನಾಲೆಯಲ್ಲಿ ಇರಬೇಕು ಅಂತ ಬಂದರೆ ನನ್ನ ಪ್ರಕಾರ ಅದು ಭವ್ಯ ಗೌಡ ಇರಬೇಕು. ಬಿಕಾಸ್ ಶಿ ಹ್ಯಾಸ್ ರಿಯಲಿ ಪ್ರೂವನ್ ಅರ್ ಬೆಸ್ಟ್. ಒಂದು ಹೆಣ್ಮಗಳು ಏನು ನಾವು ಪ್ರತಿ ಸೀಸನಲ್ಲೂ ಇವ್ರು ಆಗಿದ್ರೆ ಇವ್ರು ಗೆದ್ದಿದ್ರೆ ಅಂತ ಅನ್ಕೋತಿದ್ವಲ್ಲ, ನನ್ನ ಪ್ರಕಾರ ದೀಪಿಕಾ ಅಂತ ಒಂದು ಕಂಟೆಸ್ಟೆಂಟ್ ಸೀಸನ್ 7 ಬಂದಂಥ ದೀಪಿಕಾ ಅವರನ್ನು ಹೊರತುಪಡಿಸಿದ್ರೆ ನನಗೆ ತುಂಬ ಇಷ್ಟವಾದಂಥ ನೆಕ್ಸ್ಟ್ ಕಂಟೆಸ್ಟೆಂಟ್ ಇಸ್ ಭವ್ಯ ಗೌಡ. ಸೊ ಸುದೀಪ್ ಸರ್ ಲಾಸ್ಟ್ ಟೈಮ್ ಒಂದ್ಸಲಿ ಭವ್ಯ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಡೋ ತುದಿಗೆ ಹೋಗಿ ಕೊಡದೆ ಅವರಲ್ಲಿರುವಂಥ ತಪ್ಪನ್ನು ಹೇಳಿದರು. ನೀವೆಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲಿಲ್ಲ, ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಪ್ರಶ್ನೆ ಮಾಡಿಲ್ಲ, ಅದೊಂದು ಕಾರಣಕ್ಕಾಗಿ ನಿಮ್ಮ ಕಿಚ್ಚನ ಚಪ್ಪಾಳೆಯನ್ನು ನಾನು ಕೊಡ್ತಾ ಇಲ್ಲ ಅಂತ. ಬಟ್ ಈ ವಾರ ಅವರು ಪ್ರತಿಯೊಂದನ್ನು ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದಾರೆ, ಎಲ್ಲಿ ಟೀಮ್ ಸ್ಪಿರಿಟ್ ಎತ್ತಿಡಬೇಕು ಅಲ್ಲಿ ಎತ್ತಿಡಿದ್ದಾರೆ, ಎಲ್ಲಿ ಟಾಸ್ಕಲ್ಲಿ 100% ಕೊಡಬೇಕು ಅಲ್ಲಿ 100% ಆಟ ಆಡಿದ್ದಾರೆ. ಆ್ಯಂಡ್ ಶಿ ಹ್ಯಾಸ್ ಈವನ್ ಪ್ಲೇಡ್ ಇಂಡಿವಿಜುವಲಿ. ಅಂದರೆ ತ್ರಿವಿಕ್ರಮ್ ಅವರ ನೆರಳು ಅಂತ ಯಾರೆಲ್ಲ ಮಾತಾಡ್ತಿದ್ರಲ್ಲ ಅವ್ರಿಗೆಲ್ಲ ಇಲ್ಲ, ನಾನು ಅವ್ನು ಇಲ್ದೇನೆ ಇಂಡಿವಿಜುವಲ್ ಆಗಿ ಆಡಬಲ್ಲೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಇದಕ್ಕಾಗಿ ಈ ವಾರ
ಸುದೀಪ್ ಅವರು ಕಿಚ್ಚನ ಚಪ್ಪಾಳೆಯನ್ನು ಕೊಡಲೇಬೇಕು, ಅದು ನಮ್ಮ ತಂಗಿ ಜಿಂಕೆ ಭವ್ಯ ಗೌಡ ಕೊಡಬೇಕು ಅನ್ನೋದು ನನ್ನ ವಾದ ಆ್ಯಂಡ್ ನನ್ನ ಪರ್ಸ್ಪೆಕ್ಟಿವ್ ಕೂಡ. ನಿಮಗೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ಇರ್ಬೋದು, ನಿಮಗೆ ಬೇರೆ ಕಂಟೆಸ್ಟೆಂಟ್ಸ್ಗಳು ಇಷ್ಟ ಆಗಿರ್ಬೋದು, ನಿಮಗೆ ಇಲ್ಲ ಅವರೇ ಚೆನ್ನಾಗಿ ಮಾಡಿದ್ರು, ನಮಗಿಂತ ಭವ್ಯಾಗಿಂತ ಅವ್ರು ಚೆನ್ನಾಗಿ ಆಡಿದ್ರು, ಅವರು ಈ ಲಾಸ್ಟ್ ವೀಕ್ಗಳು ಕಂಪೇರ್ ಮಾಡಿದ್ರೆ ಈ ವೀಕ್ ಚೆನ್ನಾಗಿ ಆಡಿದ್ದಾರೆ ಅಂತ ನಿಮಗೂ ಸಾಕಷ್ಟು ಅನಿಸಿರ್ಬೋದು. ದಟ್ ಈಸ್ ಯುವರ್ ಪರ್ಸ್ಪೆಕ್ಟಿವ್. ನಿಮ್ಮ ಪರ್ಸ್ಪೆಕ್ಟಿವ್ನ ನಾನು ಯಾವಾಗಲೂ ರೆಸ್ಪೆಕ್ಟ್ ಮಾಡ್ತೀನಿ. ನಾನು ಮಾತಾಡ್ತಿರೋದು ನನ್ನ ಪರ್ಸ್ಪೆಕ್ಟಿವ್ ಅಬೌಟ್ ಬಿಗ್ ಬಾಸ್ ಸೀಸನ್ 11. ಸೊ ನಿಮ್ಗೆ ಇದಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.